SLC ಪರೀಕ್ಷೆ ಯುದ್ಧ ಅಲ್ಲ, ಒಂದು ಅವಕಾಶ. ನಮಸ್ಕಾರ ಸ್ನೇಹಿತರೆ, ಇದು ಚಂದು ಧ್ವನಿ ಪಾಡ್ಕಾಸ್ಟ್. ನಾಳೆ ಅಂದ್ರೆ ಏನ್ ಗೊತ್ತಾ? ರಾಜ್ಯದ ಲಕ್ಷಾಂತರ ಮಕ್ಕಳಿಗೆ ಒಂದು ದೊಡ್ಡ ದಿನ. SLC ಬೋರ್ಡ್ ಎಕ್ಸಾಮ್ 2026 ಮಾರ್ಚ್ 18ರಿಂದ ಆರಂಭ ಆಗ್ತಾ ಇದೆ. ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಇದು ಯುದ್ಧವಾ? ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಇದನ್ನೆಲ್ಲ ಸೇರ್ಕೊಂಡು SLC ಎಕ್ಸಾಮ್ ಅನ್ನ ಯುದ್ಧ ಮಾಡಿಬಿಟ್ಟಿದ್ದೀವಿ ಅಂತ. ಆದ್ರೆ ನಿಜ ಏನ್ ಗೊತ್ತಾ? ಇದು ಯುದ್ಧ ಅಲ್ಲ, ಇದು ಜೀವನದ ಒಂದು ಸಣ್ಣ ಪರೀಕ್ಷೆ ಮಾತ್ರ. ಆ ಯುದ್ಧಕ್ಕೆ ನೀವೆಲ್ಲ ಬದ್ಧ, ಜಯಿಸಲು ಸಿದ್ಧ ಅಂತ ಹೇಳಕ್ ಇಷ್ಟಪಡ್ತೇನೆ. ನೋಡಿ ಸ್ನೇಹಿತರೆ, SLC ಅನ್ನೋ ಪದ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ವಿಚಿತ್ರ ಭಯ ಆಗುತ್ತೆ. ಮನೆಯವರು ಹೇಳ್ತಾರೆ ಚೆನ್ನಾಗಿ ಓದು, ಇದು ಜೀವನದ ಒಂದು ದೊಡ್ಡ ಪರೀಕ್ಷೆ. ಅಪ್ಪ ಹೇಳ್ತಾರೆ 90% ಬರಬೇಕು ಮಗ. ಅಮ್ಮ ಹೇಳ್ತಾಳೆ ನನ್ನ ಮಗನಿಗೆ ಫಸ್ಟ್ ಕ್ಲಾಸ್ ಬರಬೇಕು. ಹಾಗೆ ಶಿಕ್ಷಕರು ಹೇಳ್ತಾರೆ ಇದು ಲೈಫ್ ಚೇಂಜಿಂಗ್ ಎಕ್ಸಾಮು, ಹುಷಾರ್ ಕಣೋ ಅಂತೇಳಿ. ಇವೆಲ್ಲ ಕೇಳ್ತಾ ಕೇಳ್ತಾ ಒಬ್ಬ 15 ವರ್ಷದ ಹುಡುಗ ಅಥವಾ ಹುಡುಗಿ ಒಳಗೇನೆ ಯೋಚನೆ ಮಾಡ್ತಾ ಇರ್ತಾರೆ, ಒಂದ್ ವೇಳೆ ಅಕಸ್ಮಾತ್ ಏನಾದ್ರೂ ನಾನು ಫೇಲ್ ಆಗ್ಬಿಟ್ರೆ? ಅಲ್ಲಿಂದಲೇ ಭಯ ಶುರುವಾಗುತ್ತೆ. ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ, ಜೀವನದಲ್ಲಿ SLC ಅಂದ್ರೆ ಒಂದು ಚಿಕ್ಕ ಸ್ಟೇಷನ್ ಮಾತ್ರ. ರೈಲು ಹೋಗ್ತಾ ಹೋಗ್ತಾ ಒಂದು ಸ್ಟೇಷನ್ ಬರುತ್ತೆ, ಮತ್ತೆ ಮುಂದಕ್ಕೆ ಹೋಗುತ್ತೆ. SLC ಕೂಡ ಹಾಗೆ, ಇದು ನಿಮ್ಮ ಜೀವನದ ಒಂದು ಹಂತ ಮಾತ್ರ. ನಾಳೆ PUC ಬರುತ್ತೆ, ಡಿಗ್ರಿ ಬರುತ್ತೆ, ಜಾಬ್ ಬರುತ್ತೆ, ಬಿಸ್ನೆಸ್ ಬರುತ್ತೆ, ಲೈಫ್ ಬರುತ್ತೆ. ಒಂದು ಎಕ್ಸಾಮ್ ನಿಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡಲ್ಲ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಪರೀಕ್ಷೆ ಸಮಯ ಸಾಮಾನ್ಯವಾಗಿ ಬೆಳಗ್ಗೆ 10:15ರಿಂದ 1:30 ಇರುತ್ತೆ. ಕನಿಷ್ಠ 30 ನಿಮಿಷ ಮುಂಚೆ ನೀವು ಎಕ್ಸಾಮ್ ಅಲ್ಗೆ ಹೋಗಿ. ಇನ್ನು ಡ್ರೆಸ್ ಕೋಡ್ ಅನ್ನ ಈಗಾಗಲೇ ನಿಗದಿ ಮಾಡಿದ್ದಾರೆ. ಅವ್ರಿಗೇನು ಡ್ರೆಸ್ ಕೋಡ್ ನಿಗದಿ ಮಾಡಿದ್ದಾರೆ ಅದನ್ನ ಫಾಲೋ ಮಾಡಿ. ಮತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಯಾವುದನ್ನ ಮಿಸ್ ಮಾಡದೆ ನೀವು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಗಮನದಲ್ಲಿರ್ಲಿ. ಹಾಲ್ ಟಿಕೆಟ್, ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸು, ನೀವು ಎಕ್ಸಾಮ್ ಬರಲಿಕ್ಕೆ ಏನೇನೆಲ್ಲ ಅಲ್ಲಿ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ತೆಗೆದುಕೊಂಡೋಗಿ. ಇನ್ನು ಅಲ್ಲಿ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬಾರ್ದು ಅಂದ್ರೆ ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಇನ್ನು ಬ್ಲೂಟೂತ್ ಡಿವೈಸ್ ಏನಾದರೂ ಇದ್ರೆ ಆ ತರದ ಐಟಮ್ಗಳನ್ನ ನೀವು ಅಲ್ಲಿ ತೆಗೆದುಕೊಂಡು ಹೋಗ್ಬಾರ್ದು. ಇವುಗಳೆಲ್ಲ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಇನ್ನು ಎಕ್ಸಾಮ್ ಹಾಲ್ನಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರಶ್ನೆ ಪತ್ರಿಕೆಯನ್ನ ಶಾಂತವಾಗಿ ಓದಿ. ಮೊದಲು ಈಸಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬಿಡಿ, ನಂತರ ಟಫ್ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಿ. ಒಂದು ಕ್ವಶನ್ ಬರೋದಿಲ್ಲ ಅಂದ್ರೆ ಅಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ, ಮುಂದಿನ ಕ್ವಶನ್ಗೆ ಹೋಗಿ. ನಾನೊಂದು ಮಾತು ಕೇಳ್ತೀನಿ, ಮಾರ್ಕ್ಸ್ ಮುಖ್ಯನಾ? ಹೌದು, ಆದ್ರೆ ಮಾರ್ಕ್ಸೇ ಜೀವನ ಅಲ್ಲ. ನಿಮ್ಗೆ ಗೊತ್ತಾ, ಇಂದು ದೊಡ್ಡ ದೊಡ್ಡ ಎಂಟರ್ಪ್ರಿನರ್ಸು, ಆಕ್ಟರ್ಸು, ಜರ್ನಲಿಸ್ಟು, ಬಿಸ್ನೆಸ್ ಮನ್ಸು ಅವರೆಲ್ಲರೂ 100% ಸ್ಟೂಡೆಂಟ್ಸ್ ಅಲ್ಲ ರೀ. ಕೆಲವರು ಆವರೇಜ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಆದ್ರೆ ಅವರು ಒಂದು ಗುಣ ಹೊಂದಿದ್ರು, ಅದೇನು ಗೊತ್ತಾ? ಆತ್ಮವಿಶ್ವಾಸ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ಯಾರು ನಿಮ್ಮನ್ನ ನಿಲ್ಸೋಕೆ ಆಗಲ್ಲ. ಎಕ್ಸಾಮ್ ಹಾಲ್ನಲ್ಲಿ ಕುಳಿತುಕೊಂಡಾಗ 3 ಕೆಲಸ ಮಾಡಬೇಕು. ಸ್ವಲ್ಪ ಉಸಿರನ್ನ ಆಳವಾಗಿ ತೆಗೆದುಕೊಳ್ಳಿ, ಮನಸ್ಸು ಕಾಮ್ ಆಗತ್ತೆ. 10 ನಿಮಿಷ ತೆಗೆದುಕೊಂಡು ಪೂರ್ಣ ಕ್ವಶನ್ ಪೇಪರ್ ಅನ್ನ ನೋಡಿ. 3 ಗಂಟೆ ಸಮಯ ಇದೆ, ಟೆನ್ಷನ್ ಬೇಡ. ಅದನ್ನ ಸರಿಯಾಗಿ ಯಾವ್ಯಾವ ಪ್ರಶ್ನೆಗೆ ಹೆಂಗೆ ಡಿವೈಡ್ ಮಾಡಬೇಕು ಅನ್ನೋದನ್ನ ಡಿವೈಡ್ ಮಾಡ್ಕೊಳ್ಳಿ. ಈ ಆಡಿಯೋ ಕೇಳಿಸ್ಕೊಂತ ಇರೋಂಥ ಪೋಷಕರಿಗೆ ನನ್ನ ಮಾತು, ದಯವಿಟ್ಟು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ, ಅವರು ಇನ್ನೂ ಮಕ್ಕಳೇ. ಒಂದು ಎಕ್ಸಾಮ್ ಫೇಲ್ ಆಯ್ತು ಅಂದ್ರೆ ಜೀವನ ಫೇಲ್ ಆಗೋದಿಲ್ಲ. ಅವ್ರಿಗೆ ಹೇಳಿ, ಯಾವ ಮಾರ್ಕ್ಸ್ ಬಂದ್ರು ನೀನು ನಮ್ಮ ಮಗ, ನಮ್ಮ ಮಗಳು ಅನ್ನೋದಕ್ಕೆ ನಾವು ಪ್ರೌಡ್ ಆಗ್ತಾ ಇದೀವಿ ಅನ್ನೋ ಒಂದು ಒಳ್ಳೆ ಮಾತನ್ನ ಹೇಳಿ, ಅಷ್ಟೇ ಸಾಕು. ಅವರು ಜಯಿಸ್ತಾರೆ. ಕೊನೆಗೆ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಮಾತು, ನಾಳೆ ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ಒಂದು ಮಾತನ್ನ ನೆನಪಿಟ್ಕೊಳ್ಳಿ, ಇದು ಯುದ್ಧ ಅಲ್ಲ, ಇದು ನನ್ನ ಸಾಮರ್ಥ್ಯ ತೋರಿಸುವ ಒಂದು ಅವಕಾಶ ಅಂತ ಹೇಳಿ. ಭಯ ಬಿಡಿ, ಧೈರ್ಯ ಇಡಿ, ಪೆನ್ ಇಡಿ, ಬರೀರಿ. ನೀವು ಯೋಚಿಸೋದಕ್ಕಿಂತ ಹೆಚ್ಚು ಮಾರ್ಕ್ಸ್ ಬರ್ಬೋದು. ಯಾಕೆ ಗೊತ್ತಾ? ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ಜೀವನ ಯಾವತ್ತೂ ಸೋಲ್ಸಲ್ಲ. ಇದು ಚಂದು ಧ್ವನಿ. SLC ಬರೆಯುತ್ತಿರುವ ರಾಜ್ಯದ ಎಲ್ಲ ಮಕ್ಕಳಿಗೆ ಆಲ್ ದಿ ಬೆಸ್ಟ್. ಧೈರ್ಯವಾಗಿ ಹೋಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ. ಈ ಆಡಿಯೋ
ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಂದು ಧ್ವನಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.